ಚಿನ್ನ ಬಿಡುತ್ತೆ. ಯಾವ ಮತ್ತೆ ವಾಶ್ ಮಾಡ್ತಾ ಇದ್ದಾರೆ. ಅಷ್ಟೇ ನೋಡಿ ಅದರಲ್ಲಿರೋ ನಮಸ್ಕಾರ ವೀಕ್ಷಕರೇ, ಇಂದು ನಾವು ಬಂದಿರೋದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಪ್ರಸಿದ್ಧವಾದಂತಹ ನಗರದ ಪೇಟೆ. ಸೊ ನಗರದ ಪೇಟೆ ಅಂದರೆ ಇಲ್ಲಿ ಪ್ರತಿಯೊಂದು ಬೀದಿಲಿ ಕೂಡ ಚಿನ್ನದ ಕೆಲಸ ನಡೆಯುತ್ತೆ. ನೀವು ಶತಮಾನಗಳ ಇತಿಹಾಸ ಇದೆ ಕಂಡ್ರೆ ಇದಕ್ಕೆ, ಈ ಪ್ರದೇಶಕ್ಕೆ. ಹಳೇ ಕಾಲದ ಕೈದಕ್ಷತೆಯಿಂದ ಹಿಡಿದು ಇವತ್ತಿನ ಆಧುನಿಕ ಡಿಸೈನ್ಗಳು ಕೂಡ ನಮಗೆ ಇಲ್ಲಿ ಒಂದೇ ಜಾಗದಲ್ಲಿ ಸಿಗುತ್ತೆ. ಅಂದ್ರೆ ನಾನು ಹಳೆ ವಿಡಿಯೋಗಳಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಜ್ಯುವೆಲರಿಗಳನ್ನ ಯಾವ ರೀತಿ ಮಾಡ್ತಾರೆ, ಅದನ್ನ ಡಿಸೈನಿಂಗ್ ಇರ್ಬೋದು, ಅದರ ಕಟ್ಟಿಂಗ್ ಇರ್ಬೋದು, ಅಥವಾ ಅದರ ಮೆಲ್ಟಿಂಗ್ ಇರ್ಬೋದು, ಅಥವಾ ಸಾಲ್ಡ್ರಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ನನ್ನ ಹಳೆ ವಿಡಿಯೋಗಳಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪಾ ತೋರಿಸ್ತೀನಿ ಅಂದ್ರೆ, ಈ ಚಿನ್ನ ರೆಡಿ ಆದ್ಮೇಲೆ ಅದನ್ನ ಸುಟ್ಟು ಸಾಲ್ಡ್ರಿಂಗ್ ಮಾಡಿದ ನಂತರ ಪೂರ್ತಿ ಕಪ್ಪಾಗ್ಬಿಟ್ಟಿರುತ್ತೆ. ಕಪ್ಪಾಗಿರುವಂತಹ ಚಿನ್ನವನ್ನ ಯಾವ ರೀತಿ ಇವರು ಶೈನಿಂಗ್ ಕೊಡಿಸ್ತಾರೆ ಅಂದ್ರೆ, ಪಾಲಿಶಿಂಗ್ ಮಾಡಬಹುದು, ತೊಳೆಯೋದಿರ್ಬೋದು, ಪ್ರತಿಯೊಂದು 1 ಗ್ರಾಮ್ ನೀರು ಒಂದ್ ಚಿನ್ನದಲ್ಲಿ ಎಲ್ಲಾದ್ರೂ ಸಿಗಾಕೋತು ಅಂದ್ರೆ ಚಿನ್ನದ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ತುಂಬಾ ಅತಿ ಸೂಕ್ಷ್ಮವಾದಂತಹ ಕೆಲಸ ಇದು, ಮತ್ತೆ ತುಂಬಾ ಡೇಂಜರಸ್ ಕೂಡ. ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡಬೇಕಾಗುತ್ತೆ ಅದನ್ನ ತೊಳೆಯೋದಕ್ಕೆ. ಸಲ್ಫರ್ ಆಸಿಡ್ ಇರ್ಬೋದು, ಮತ್ತೆ ಬಿಸಿ ಗಾಳಿನ ಯೂಸ್ ಮಾಡಬೇಕು, ಅದನ್ನ ಕಾಯಿಸ್ಬೇಕು. ಇದೆಲ್ಲ ರೀತಿಯಾದಂತಹ ಹಂತಗಳನ್ನ ತಲುಪಿ ಒಂದು ಚಿನ್ನ ಫೈನಲ್ ಟಚ್ ಅನ್ನ ತಗೊಳುತ್ತೆ. ಅವೆಲ್ಲವನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇ ರೀತಿ ಈ ಅನೇಕರಿಗೆ ಕುತೂಹಲಕಾರಿಯಾದಂತಹ ವಿಚಾರಗಳು ಏನಪ್ಪಾ ಈ ನಗರದ ಪೇಟೆ ಬಗ್ಗೆ ಅಂತ ಹೇಳಿದ್ರೆ, ಇಲ್ಲಿ 80ರಿಂದ 100 ವರ್ಷಗಳ ಕುಟುಂಬಗಳು ವ್ಯವಹಾರಗಳನ್ನ ಮಾಡುತ್ತೆ. ಅಂದ್ರೆ ಅವರೇ ಚಿನ್ನವನ್ನ ತಯಾರಿಸ್ತಾರೆ, ಮತ್ತೆ ಹೋಲ್ಸೇಲರ್ ಆಗಿ ಕೂಡ ಅವ್ರು ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ಕಾಲದಲ್ಲಿ ನಾವು ದೊಡ್ಡ ದೊಡ್ಡ ಜ್ಯುವೆಲರಿ ಬ್ರ್ಯಾಂಡ್ಸ್ಗಳು ನಮ್ಮ ಕಣ್ಮುಂದೆ ಕಾಣಿಸುತ್ತೆ. ಆದ್ರೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇವತ್ತಿಗೂ ಕೂಡ ಇವರು ಹ್ಯಾಂಡ್ ಮೇಡ್ ಜ್ಯುವೆಲರಿಗಳನ್ನೇ ಮಾಡ್ತಾರೆ ಕಣ್ರಿ. ಅಂದ್ರೆ ಮಿಷಿನ್ ಕೆಲಸಕ್ಕಿಂತ ವಿಭಿನ್ನವಾದ ಫಿನಿಶಿಂಗ್ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಮದುವೆ ಸೀಸನ್ ಅಲ್ಲಂತೂ ಇಲ್ಲಿ ಬಂದ್ಬಿಟ್ರೆ ನಿಮಗೆ ಎಷ್ಟು ಚಿನ್ನ ನೋಡ್ತೀರಂದ್ರೆ 24 ಗಂಟೆ ಕೂಡ ಕೆಲಸ ನಡೆಯುತ್ತೆ. ಆ ಕೆಲಸದವ್ರು ಪಡುವಂತ ಶ್ರಮ ಯಾವ ರೀತಿ ಇರುತ್ತೆ, ಅವ್ರಿಗೆ ಮಲಗೋದಕ್ಕೆ ವ್ಯವಸ್ಥೆ ಎಲ್ಲವೂ ಕೂಡ ಒಳಗಡೆನೆ ಇರುತ್ತೆ. ಒಂಥರ ಫುಲ್ಲಿ ಪ್ಯಾಕ್ ಆಗಿರುವಂತಹ ಒಂದು ಬೆಂಗಳೂರಿನ ಸೆಂಟ್ರಲ್ ಭಾಗ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಅಥವಾ ಭಾರತದಾದ್ಯಂತ ಎಲ್ಲೇ ನೀವು ದೊಡ್ಡ ದೊಡ್ಡ ಚಿನ್ನಗಳನ್ನ ಏನು ವಿಭಿನ್ನವಾಗಿರುವಂತಹ ಕೆಲಸಗಳು ನಡೆಯುತ್ತೆ, ಅವುಗಳನ್ನೆಲ್ಲ ಮಾಡಿಕೊಡೋದು ಇದೇ ನಗರದ ಪೇಟೆ. ಇಂತಹ ಒಂದು ಚಿಕ್ಕ ಚಿಕ್ಕ ಜ್ಯುವೆಲರಿ ಮಾಡೋರೆ ಕಣ್ರಿ. ನೋಡಿ ಇಲ್ಲಿ ನಮ್ಮ ಕನ್ನಡದವರು ಮಾತ್ರ ನಮಗೆ ಅತಿ ಕಮ್ಮಿ ಸಿಗ್ತಾರೆ. ಯಾಕೆ ಅಂದರೆ ಇದನ್ನು ಮಾಡೋರು ಬೆಂಗಾಲಿ ಮತ್ತು ನಾರ್ತಲ್ಲಿ ಇರುವಂತಹ ವ್ಯಕ್ತಿಗಳೇ ಜಾಸ್ತಿ ಆಗಿರ್ತಾರೆ. ಸೊ ಆ ವಿಡಿಯೋನ ನೋಡಿ ಬನ್ನಿ. ಈ ವಿಡಿಯೋದಲ್ಲಿ ಯಾವ ರೀತಿ ಚಿನ್ನವನ್ನು ಪಾಲಿಶ್ ಮಾಡ್ತಾರೆ, ಯಾವ ರೀತಿ ತೊಳಿತಾರೆ, ಯಾವ ರೀತಿ ಅದನ್ನು ಫಿನಿಶಿಂಗ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. कितना देर तक रखोगे इसको? पूरा हाइट हो गया. अभी ये जाएगा वॉपिंग में. ये वॉपिंग का काम है. ನೋಡಿ ಇವರು ಸಲೀಂ ಭಾಯಿ, ಅವ್ರ ಕೈಯಲ್ಲಿ ಇಲ್ಲೆಲ್ಲ ಇದೆಯಲ್ಲ, ಇದೆಲ್ಲ ಪ್ಯೂರ್ ಗೋಲ್ಡು 916. ಇದೆಲ್ಲವನ್ನು ಈಗ ಇವರು ಪಾಲಿಷ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು. ನೋಡಿ ಇದು ಒಂದು ಫುಲ್ ಚೈನು. ಫಸ್ಟ್ ಇವ್ರು ಏನು ಮಾಡ್ತಾರೆ ಅಂತಂದರೆ, ನೋಡಿ ಇದರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾರೆ. ಈ ರಿಬ್ಬನಲ್ಲಿ ರಿನ್ಸ್ ಮಾಡಿ ಅದಕ್ಕೆ ಲಿಕ್ವಿಡ್ ಆಗಿರೋವಂಥದ್ದು ಇಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ವಾಶ್ ಮಾಡಿದ್ಮೇಲೆ ನೋಡಿ ಇದರಲ್ಲಿ ಏರ್ ಬರುತ್ತೆ. ಏರ್ ಬಂದಮೇಲೆ ಆ ಚಿನ್ನನ ಪೂರ್ತಿ ಒಣಗಿಸಿ ಅದನ್ನು ಪಾಲಿಶಿಂಗ್ ಕಳಿಸ್ತಾರೆ. ಪಾಲಿಶಿಂಗು ನೋಡಿ ಇಲ್ಲಿ ನಡೆಯುತ್ತೆ. ನೋಡಿ ಇವ್ರು ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಈ ಥರ ಪಾಲಿಶಿಂಗ್ ನಡೆಯುತ್ತೆ. ಆ ಪಾಲಿಶಿಂಗಿಗೆ ಇಲ್ಲಿ ಹಾಕ್ತಿದ್ದಾರಲ್ಲ, ಇದು ಕೂಡ ಸಕ್ಕ ಸ್ಮೂತ್ ಆಗಿರುವಂಥ ಒಂದು
ಸ್ಪಾಂಜ್ ಟೈಪ್ ಇರುತ್ತೆ ಅದು, ಅದರಲ್ಲಿ ಆ ಲಿಕ್ವಿಡ್ ಇದನ್ನು ಹಾಕಿ ಮೇಣವನ್ನು ಹಾಕಿ ಮಾಡ್ತಾರೆ. ಸೊ ಇದಾದಮೇಲೆ ನೋಡಿ ಇಲ್ಲಿ ವೆರೈಟಿ ಆಫ್ ಬ್ರಷಸ್ ಕೂಡ ಇದೆ. ಅದನ್ನು ಬಿಟ್ಟರೆ ಈಗ ನೋಡಿ ಅದು ಒಣಗಿಸಿ ಅದನ್ನ ಇದನ್ನು ಮಾಡಿದ್ಮೇಲೆ ಇಲ್ಲಿ ಅದೇ ಚಿನ್ನನ ಬಿಸಿ ಮಾಡ್ತಾ ಇದ್ದಾರೆ ಇವರು. ಬಿಫೋರ್ ಫೈನಲ್ ಪಾಲಿಶಿಂಗ್ ಆಗೋಕ್ಕಿಂತ ಮುಂಚೆ ಈ ಥರ ಇದು ಮಾಡ್ತಾರೆ. ये क्या पाउडर है? हाँ पिसादा. अच्छा 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 ಓಕೆ ಓಕೆ. ನೋಡಿ ಅದು ಕ್ಲೀನಿಂಗ್ ಪೌಡ್ರು. ಸೊ ಚಿನ್ನದಲ್ಲಿ ಯಾವುದೇ ಡಸ್ಟು ಗಲೀಜು ಧೂಳು ಯಾವುದನ್ನು ಕೂಡ ಬಿಡದೇ ರೀತಿಯಲ್ಲಿ ಅದು ಕ್ಲೀನ್ ಮಾಡುತ್ತೆ. ನೋಡಿ ಎಷ್ಟು ಹೊಗೆ ಬಂತು, ಒಳ್ಳೆ ಉಪ್ಪಿದ್ದಂಗೆ ಇದೆ. ಅದು ಸ್ಮೆಲ್ಲು ಏನು ಬರ್ತಾ ಇಲ್ಲ, ಬಟ್ ನೋಡಿ ಅದು ಕ್ಲೀನ್ ಆಗುತ್ತೆ. ನೋಡಿ ನೋಡ್ತಾ ಇದ್ದೀರಾ, ನೋಡಿ ಇದರಲ್ಲಿ ಇವರು ಚಿನ್ನವನ್ನು ಬಿಸಿ ಮಾಡಿ ಕ್ಲೀನ್ ಮಾಡೋಂಥ ಪ್ರಾಸೆಸ್ಸು. ಸೊ ಅದನ್ನು ಫುಲ್ ಆರಿಸ್ಬೇಕೀಗ. ಸೊ ಚಿನ್ನದಲ್ಲಿ ಮಣಿಗಳು ಅದೇನಾದರೂ ಇತ್ತು ಅಂದರೆ ಅದನ್ನು ಇವ್ರು ಮಾಡ್ತಾರೆ. ಅಲ್ಲಿ ಅವರ ಮಿಷಿನ್ ಇದೆ. आपका ಮಿಷಿನ್ है क्या? आपका पास भी आपका ಮಿಷಿನ್ नहीं है? दिखाइए आपका ಮಿಷಿನ್. ನೋಡಿ ಇವರು ಮಿಷಿನ್ ತೋರಿಸೋಣ. ನೋಡಿ ಇಲ್ಲಿದೆ ಈ ಮಿಷಿನಲ್ಲಿ ಇವರು ಇಲ್ಲಿ ಕೆಲಸವನ್ನು ಮಾಡ್ತಾರೆ. ನೋಡಿ ಇದೇ ಮಿಷಿನ್ನು. ಇದರಲ್ಲಿ ಮಣಿಗಳು ಗುಂಡು ಏನಾದರೂ ಇದ್ದರೆ ಇವ್ರು ಹಾಕ್ತಾರೆ. ನೋಡಿ ಈಗ ಇಲ್ಲಿ ಇವರು ಚಿನ್ನವನ್ನು ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಅದನ್ನು ಒಣಗಿಸ್ತಾ ಇದ್ದಾರೆ. ಅದು ನೀರಾಗಿದೆ, ಅದನ್ನು ನೀಟಾಗಿ ಆರಿಸ್ತಾ ಇದ್ದಾರೆ. ಅದು ಫೋರ್ಸಾಗಿ ಬರುತ್ತೆ ಗಾಳಿ, ಆ ಗಾಳಿನಲ್ಲಿ ಚಿನ್ನವನ್ನು ಆರಿಸೋದು ಇವರು. ಸೊ ನಾವು ಅಂದ್ಕೊಂಡಿರ್ತೀವಿ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಯಾವುದೋ ಸಿಕ್ಕಾಪಟ್ಟೆ ಲೆಂತಿ ಪ್ರಾಸೆಸ್ಸು ಅಥವಾ ಬೇರೆ ಪ್ರಾಸೆಸ್ಸಲ್ಲಿ ಆಗುತ್ತೆ ಅಂತ. ಬಟ್ ಆದರೆ ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ. एसिड. अच्छा एसिड. सल्फर एसिड होता है ना. हाँ 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 सल्फर एसिड है क्या? अच्छा इसको गरम करोगे? ನೋಡಿ ಸಲ್ಫರ್ ಆ್ಯಸಿಡನ್ನು ಹೀಟ್ ಮಾಡ್ತಾ ಇದ್ದಾರೆ. ಶೈನಿಂಗ್ ಬರಬೇಕಲ್ಲ ಅದಕ್ಕೆ. ಇದನ್ನು ಇಲ್ಲಿ ಇವರು ಬ್ರಷ್ನಿಂದ ಉಜ್ತಾರೆ. ಅಲ್ಲಿ ಪಾಲಿಶ್ ಆದಮೇಲೆ ಮತ್ತೆ ಬ್ರಷ್ನಿಂದ ಉಜ್ಜಿ ಮತ್ತೆ ಏನಾದರೂ ಧೂಳಿದ್ರೆ ಗಲೀಜಿದ್ರೆ ಕ್ಲೀನಿಂಗ್ ಮಾಡಬೇಕಲ್ಲ, ಹಾಗಾಗಿ ಇದು ಬಿಸಿ ನೀರು. ಇದಾದಮೇಲೆ ಅಲ್ಲಿ ಹಾಕ್ತಾರೆ ಈಗ ಇದನ್ನು. ನೋಡಿ ಈ ಥರ ನೀರನ್ನೆಲ್ಲ ಕ್ಲೀನ್ ಮಾಡಿ ಇದರಿಂದ ಆ್ಯಸಿಡಲ್ಲಿ ಹಾಕಿ ಈ ರೀತಿ ಮುಚ್ಚಿಬಿಡ್ತಾರೆ ಇವರು ಅಷ್ಟೇ. ನೋಡಿ ಹಾಕಿದ್ರು. ಈ ಆ್ಯಸಿಡ್ನ ಹೊಗೆ ಎಷ್ಟು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಬಟ್ ಇವರಂತೂ ತೊಗೊಂಡು ಅಭ್ಯಾಸ ಆಗ್ಬಿಟ್ಟಿದೆ. ನಮಗೆ ಹೊಗೆ ಅನ್ನೋ ಫೀಲು ಆಗ್ತಿಲ್ಲ, ಏನೂ ಆಗ್ತಿಲ್ಲ, ಗೊತ್ತಿಲ್ಲ ಹೇಗಾಗುತ್ತೆ. ವಾಶ್ ಮಾಡಿದ್ರೆ ಅದಾದಮೇಲೆ ಮತ್ತೆ ಆ್ಯಸಿಡ್ನ ವಾಶ್ ಮಾಡಾದ್ಮೇಲೆ ಮತ್ತೆ ವಾಟರ್ ವಾಶ್ ಮಾಡ್ತಿದ್ದಾರೆ ಈಗ. ಹೋಳಿಗೆಲಿದ್ದರೆ ಅದರೊಳಗಡೆ ಆ್ಯಸಿಡ್ ಇರುತ್ತೆ. ಸೊ ಹಾಗಾಗಿ ಚಿನ್ನನ ಚೆನ್ನಾಗಿ ತೊಳೆದು ಅವರು ರೆಡಿ ಮಾಡ್ತಾರೆ. ನೋಡಿ ಒಂದು ಮುತ್ತು ಕೊಟ್ಟರು. ಬೇಡ 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 ವಾಟರ್ ವಾಶ್ ಆದಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡ್ತಾರೆ. ಯಾವುದೇ ನೀರಿನ ಅಂಶ ಅದರಲ್ಲಿ ಇರಬಾರ್ದು ಅಂತ. ನೋಡಿ ನೀರಿದ್ದೆಲ್ಲ ಆಚೆ ಬಂತು. ಆ ಥರ ಒಳಗಡೆ ನೀರು ಹೋಗಿದ್ರೆ ಆ್ಯಸಿಡ್ ಹೋಗಿದ್ರೆ ಸೊ ಆಲ್ರೆಡಿ ಅದನ್ನು ವಾಶ್ ಮಾಡಿ ಈ ಥರ ಇದು ಮಾಡ್ತಾರೆ.
ಮತ್ತೆ ಇದನ್ನು ಆರಿಸ್ತಾರೆ. ಎಷ್ಟು ಇದನ್ನು ಇದು ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಚಿಕ್ಕದು ಒಂದು ಪಾಯಿಂಟ್ ನೀರು ಕೂಡ ಇರಬಾರ್ದು, ಆ ರೀತಿ ಅದನ್ನು ಒಣಗಿಸ್ತಾರೆ. ನೋಡಿ ಆಲ್ರೆಡಿ ಇಲ್ಲೆಲ್ಲ ನೀರೆಲ್ಲ ಬಂತು ಬರ್ದು, ಅದರಿಂದ ಕೆಳಗಡೆ ಎಲ್ಲ ನೀರು ಬಿದ್ದಿದೆ. ಎಷ್ಟು ಬಿಸಿದೆ ಅಂದರೆ ಅದ್ರಲ್ಲಿ ಬಗ್ಗೆ ಬರ್ತಾ ಇದೆ, ಬಟ್ ಅದು ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನೋಡಿ ಮ್ಯೂಟಿಕ್ ಆ್ಯಸಿಡ್ನ ಇವರಿಲ್ಲಿ ಕುದಿಸ್ತಾ ಇದ್ದಾರೆ. हाँ अच्छा अच्छा ಸಪೋಸ್ ಚಿನ್ನದಲ್ಲಿ ಹಾಂ ಓಕೆ, ಚಿನ್ನದಲ್ಲಿ ಸಪೋಸ್ ಏನಾದರೂ ಬೇರೆ ಮೆಟಲ್ಸ್ ಇದ್ದರೆ, ಕಬ್ಬಣ ಬೇರೆ ಏನಾದರೂ ಇದ್ದರೆ ಅದು ಇದನ್ನು ತಿಂದ್ಬಿಡುತ್ತೆ. ಸೊ ಓನ್ಲಿ ಚಿನ್ನನ ಬಿಡುತ್ತೆ. ಸೊ ಯಾವುದೂ ಇರಲ್ಲ, ಬಟ್ ಆದ್ರೂ ಇವರು ಇದನ್ನು ಕೂಡ ಯೂಸ್ ಮಾಡ್ತಾರೆ ನೋಡಿ, ಮ್ಯೂಟಿಕ್ ಆ್ಯಸಿಡ್ ಅಂತೇಳಿ. ಸೋಪ್ ನೀರಲ್ಲಿ ಬಿಸಿನೀರಲ್ಲಿ ಇದನ್ನು ಮತ್ತೆ ವಾಶ್ ಮಾಡ್ತಾ ಇದ್ದಾರೆ. ವಾಶ್ ಮಾಡಿದ್ಮೇಲೆ ಇದರಲ್ಲಿ ಏನಾದರೂ ಕಬ್ಬಣ ಅಥವಾ ಬೇರೆ ಏನಾದರೂ ಮೆಟಲ್ಸ್ ಇದ್ದರೆ ಅದನ್ನು ಆ್ಯಸಿಡಲ್ಲಿ ಹಾಕಿ ಬಿಡ್ತಾರೆ. ಸೊ ಅವಾಗ ಅದು ಅಲ್ಲಿ ಫಿನಿಶ್ ಆಗುತ್ತೆ. ಓವರಾಲ್ ಏನು ಅಂದರೆ ಚಿನ್ನ ಬಿಟ್ಟರೆ ಬೇರೆ ಏನೂ ಇರಬಾರ್ದು ಅಂತ. ನೋಡಿ ಅದರಲ್ಲಿರೋ ನೀರೆಲ್ಲ ಮತ್ತೆ ಇದು ಮಾಡ್ತಾ ಇರೋದ್ರೆ ಹೀಟ್ ಮಾಡ್ತಾರೆ, ಇಲ್ಲ ಆಚೆ ಬರ್ತಾ ಇದೆ. मोटाडोದು ಮಾಡೋದು ನಾಯಿ ಹೇಳೋದು ಲಾಸ್ಟ್ ये हीटर होना के अंदर आखिर गया ना तो ये निकल के देता पूरा, निकल के देता अंदर से। अभी उसमें जो भी एसिड है ये बाहर निकाल देगा। हाँ निकल गया ना ये कैसे निकल हाँ गया। हाँ 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 ಚಿನ್ನದ ಮೇಲೆ ಅದು ಬಂದು ಆ್ಯಸಿಡ್ ಕಿತ್ಕೊಂಡಾಗ ಈ ಥರ ಸ್ವಲ್ಪ ಡಲ್ ಆಗುತ್ತೆ. ಇದನ್ನು ಮತ್ತೆ ವಾಶ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಪಾಲಿಷ್ ಮಾಡ್ತಾರೆ ಅವರು. ಕೊಟ್ಬಿಟ್ಟು ಹೋಗೋಣ ಸರ್, ಹೇಳೋಣ ಸರ್ ಕಲೆಕ್ಷನ್ ರೈಟ್ ಸೈಡ್ ಕ್ಲಿಕ್ ಮಾಡಿ ठीक करते হবে তো ರೈಟ್ ಸೈಡ್ ಕ್ಲಿಕ್ ಮಾಡಿ ಪೇಸ್ಟ್ ಆಯ್ತು ಮಾಡಿ. वो ठीक कर लेगा ना काट हो जाएगा ಅದು ಕಂಪ್ಯೂಟರ್ ಅಲ್ಲ, ರೇಡಿಯೋ ಕಂಟ್ರೋಲ್ ಸಿ ಕಂಟ್ರೋಲ್ ಮಾಡಿ. छोटे में दी भाई ಹಲೋ
ये डिजाइन आएगा भैया अभी डल आएगा ये डल हाँ 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 ये अभी ऐसा है ना ऐसे डिजाइन कलर आएगा ओके फिर ये जो डिजाइन है ऊपर कटिंग का हाँ। वो फिर होना ओहो पॉलिश का अलग काम है अच्छा और कटिंग पॉलिश का काम अलग है ओहो मतलब सेम तरीके से करना पड़ेगा চাকরি দিছিল কোনটা যেমন ডল মারা আছে ডল মারো টেপ কেটে